ಕೆಲವರೆಲ್ಲ ಕಾಮೆಂಟ್ಸ್ ನೋಡಿದೆ ನಾನು ನಮ್ಮ ಲೈವ್ ಬಿಡಬೇಡ 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 ಅಂತೇಳಿ ಹೇಳ್ತಿದ್ದಾರೆ. ಉಪೇಂದ್ರ ಅವ್ರ ಸಿನಿಮಾ ಇದೆ, ನೀವು ನೋಡಿರಿದ್ದೀರಾ? ಅವ್ರೇನ ಬಿಡಲ್ಲ ಬಿಡಲ್ಲ, ಖಂಡ ಬಿದಕೋ ಮಾಂಸ ಬಿದಕೋ ಗುಂಡಿಗೆ ಬಿಸಿ ರಕ್ತ ಬಿದಕೋ ನಾನು ನಿನ್ನ ಬಿಡಲ್ಲ ನೀನು ಅಂತ ಹೇಳ್ತಿದ್ದೆ. ಅದು ಒಂದು ಅಗ್ರೆಸಿವ್ನೆಸ್, ಒಂದು ಬೇಕು ಅಂತ ಬಯಸೋದು ಒಂದು. ಕೆಲವ್ರು ಏನಾಗ ನೀವು ನೋಡಿರ್ತೀರಿ, ಅಂದರೆ ಪ್ರೀತಿ ಹುಚ್ಚು ಅಂತಾರೆ, ಪ್ರೀತಿ ಮ್ಯಾಟ್ ಅಂದರೆ ಅವ್ರು ಬ್ಲೈಂಡ್ ಅಂತ ಕಾಣೋದಿಲ್ಲ ಅದು ಅಂತ. ಕೆಲವ್ರು ಏನು ಮಾಡ್ತಾರೆ, ಈ ಪ್ರೀತಿ ಮಾಡ್ತಿರ್ತಾರೆ ಹುಡುಗ ಹುಡುಗಿ, ಹುಡುಗಿ ಸಿಗಲ್ಲ ಅಥವಾ ಹುಡುಗ ಸಿಗಲ್ಲ ಅಂತ ಗೊತ್ತಾದಾಗ ಅಥವಾ ದೂರ ಮಾಡಿದಾಗ ಹುಡುಗಿ ಮನೆ ಮುಂದೆ ಹೋಗೋದು, ನೀನು ನಾನು ಬೇಕು ಅಂತ ರಂಪಾಟ ಮಾಡೋದು, ಕೈ ಕೊಯ್ಕೊಳ್ಳೋದು, ಇನ್ನೇನೇನೋ ಮಾಡೋದು, ಮತ್ತು ಫಾಲೋ ಮಾಡೋದು, ವಿಚಿತ್ರವಾಗಿ ವರ್ತನೆ ಮಾಡಿ ತಪ್ಪು ಅಂತ ಹೇಳಲ್ಲ, ಆ ಮನಸ್ಥಿತಿ ಅದು. ದಟ್ ಇಸ್ ದೇರ್ ವೇ ಆಫ್ ಶೋಯಿಂಗ್ ಲವ್ ಸರ್. ಕೆಲವರಿಗೆ ಇವನೇನು ಹುಚ್ಚಿನ ಥರ ಆಡ್ತಾನೆ ಅಥವಾ ಸೈಕೋ ಥರ ಆಡ್ತಾನೆ ಅಂತ ಅಂದ್ಕೊಳ್ತಾರೆ. ಬಟ್ ಅದು ಅವರ ಮೇಲಿರೋ ಪ್ರೀತಿನ ಅವ್ರು ಹಂಗೆ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ನೀವಂತ ಹಂಗೆ ಮಾಡಲ್ಲ ಅಂತ ನನಗೆ ಗೊತ್ತಿದೆ. ಯಾಕೆ ಹೆಂಗೆ ಹಂಗೆ ಕೆಲವೊಂದ್ಸಲ ಹಂಗೆ ಅನ್ಸುತ್ತಾ ಅಂತ? ಇಲ್ಲ ಸರ್. ಹೋಗಿ ಕರ್ಕೊಂಬಂದ್ಬಿಡೋಣ, ಮಾತಾಡ್ಬಿಡೋಣ ಏನು ಒಂದು ಪ್ರಶ್ನೆ ಬರೋದು ನನಗೆ. ಹೇಳಿ, ನಾನು ಆಮೇಲೆ ಕೇಳ್ತೀನಿ ನಾನು. ಆಯ್ತು ಸರ್. ನೋಡಿ, ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಪವಿತ್ರ ಗೌಡ ಅವರು ಕೆರಿಯರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅಂತ. ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡೋಲ್ಲ ಸರ್, ಎಂಥ ಕಾರಣನೂ ಇರಲಿ. ಅವರಾಗಿ ಅವರೇ ಬಂದು, ಇಲ್ಲಾಂದ್ರೆ ಅವರಾಗಿ ಅವರೇ ನನಗೆ ಫೋನ್ ಮಾಡಿದ್ರೆ ಮಾತ್ರ ನಾನು ಹೋಗೋದು, ಬಿಟ್ಟರೆ ಮಾತ್ರ ನನ್ನ ಪಾಟಿಗೆ ನಾನು ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಮೀಟ್ ಮಾಡೋಕ್ಕೆ ಹೋಗೋಲ್ಲ. ಅವ್ರಿಗೆ ಡಿಸ್ಟರ್ಬು ಮಾಡಲ್ಲ. ಯಾಕಂದರೆ ಅವರು ಒಂದು ಜೀವನನೇ, ದೇವರು ಕೊಟ್ಟಿರೋ ಜೀವನ ಅವ್ರಿಗೂ ಇದೆ, ಅವ್ರಿಗೂ ಹಕ್ಕಿದೆ ಕರೆಕ್ಟ್ ಬದುಕೋಕ್ಕೆ. ಬಟ್ ನಿಮ್ಮ ಪ್ರೀತಿನ ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಇಲ್ಲ, ನಾನು ಅದು ನನ್ನ ಮನಸ್ಸಲ್ಲಿ ನಾಳೆ ಪವಿತ್ರ ಕೂಡ ಅಂದ್ಕೋಬೋದು, ಈಗ ನಾನು ಒಳ್ಳೆ ಸೆಲೆಬ್ರಿಟಿ ಆಗಿದ್ದೀನಿ, ನಟಿ, ಮಾಡೆಲ್ಲು, ಮತ್ತೇನೇನೋ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೀನಿ. ಈ ರೀತಿ ನನ್ನ ಎಕ್ಸ್ ಹಸ್ಬೆಂಡು ನನ್ನ ಮೇಲಿರೋ ಪ್ರೀತಿನ ಈ ಮೀಡಿಯಾಗಳ ಮುಂದೆ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಮಾಡೋದು ಸರಿನಾ, ಯಾಕೆ ಮಾಡಬೇಕು ಅಂತ ಅವ್ರೇನಾದ್ರು ಅಂದ್ಕೊಂಡ್ರೆ ಅಥವಾ ಆ ಥರದ್ದೇನಾದ್ರು ಬರೋ ಸಂದರ್ಭ ಇದೆಯಾ? ಅದು ಯಾಕೆಂದರೆ ಅದು ಬೇರೆ ಥರ ಇದಾಗ್ಬೋದು. ಇಲ್ಲ, ನನ್ನ ಪ್ರಕಾರ ನನ್ನ ಚಿನ್ನು ಆ ಥರ ಥಿಂಕ್ ಮಾಡಲ್ಲ ಅನಿಸುತ್ತೆ. ಶಿ ಈಸ್ ಎ ಪಾಸಿಟಿವ್ ಗರ್ಲ್. ಶಿ ವಿಲ್ ಗೋ ಫಾರ್ವರ್ಡ್ ಸರ್. ಶಿ ಡಸಂಟ್ ಹ್ಯಾವ್ ಟೈಮ್ ಆ್ಯಂಡ್ ಶಿ ಈಸ್ ನಾಟ್ ದ್ಯಾಟ್ ಕೈಂಡ್ ಆಫ್ ಮೆಂಟಾಲಿಟಿ ಸರ್. ಅವಳು ಮುಂದೆ ನೋಡೋದೆ, ಹಿಂದೆ ಯಾವಾಗಲೂ ನೋಡಲ್ಲ. ಓಕೆ, ಮುಂದೆ ಅದನ್ನೇನು ಅಷ್ಟು ಸೀರಿಯಸ್ ತಗೊಳ್ಳಲ್ಲ. ಓಕೆ, ಅವ್ರಿಗೇನಾದರೂ ಬಯಸ್ಬಿಟ್ರೆ ಪವಿತ್ರ ಗೌಡವರು, ಇಲ್ಲ ನಾನು ಸಂಜೆ ಜೊತೆ ಮಾತಾಡಬೇಕು ಅಥವಾ ಮಾತಾಡೋಣ ಅಂತ ಅವ್ರ ಮೆಂಟಾಲಿಟಿ ಅಥವಾ ಏನಾದರೂ ಅವ್ರ ತಾಯಿ ಮೂಲಕ ಏನಾದರೂ ನಿಮಗೆ ಹೇಳಿದ್ರೆ, ಸೊ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರು ಮಾತಾಡ್ಸೋದಕ್ಕೆ ಅಥವಾ ಅವ್ರನ್ನಾಗೆ ವಿಶ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಶುಭ ಕೋರೋದಕ್ಕೆ ಅಥವಾ ಅವ್ರ ಜೊತೆ ಇರೋವಷ್ಟು ಸಮಯ ಕಳೆಯೋದಕ್ಕೆ ಹೋಗ್ತೀರಾ, ಭೇಟಿ ಮಾಡ್ತೀರಾ? ಏನು ಸರ್, ಪ್ರಸಾದ ಯಾರು ಬೇಡ ಅಂತಾರೆ. ಈ ಪ್ರಸಾದ ನೋಡಿ ಎಂಥ ಅವಕಾಶ ಅಲ್ವಾ ಅದು, ಗುಡ್, ಒಳ್ಳೆ ಆಪರ್ಚುನಿಟಿ ಅಲ್ವಾ ಅದು. ಪ್ರಸಾದ, ದೇವ್ರ ಪ್ರಸಾದ ಯಾರಾದರೂ ಬೇಡ ಅಂತಾರ? ಅದು ಪ್ರೀತಿ ಪ್ರಸಾದ ಸರ್. ಆ ಪ್ರಸಾದ ಸಿಗುತ್ತೆ ಅಂತ ಹೋಪ್ ಇದೆಯಾ? ಹೋಪಲ್ಲೇ ಜೀವನ ಮಾಡ್ತಾ ಇದ್ನಲ್ವ ಸರ್. ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೂ ಓಕೆ, ತೊಂದರೆ ಇಲ್ಲ. ಈಗ GS ಶಿವರುದ್ರಪ್ಪ ಅಂತೇಳಿ ಒಬ್ಬ ಪೊಯೆಟ್ ಇದ್ದಾರೆ ಕನ್ನಡದಲ್ಲಿ. ಓಕೆ, ಅವರು ಒಂದು ಕವಿತೆ ಬರೀತಾರೆ, ಏನು ಆದರೂ ಹಣತೆ ಹಚ್ಚುತ್ತೇನೆ ನಾನು ಅಂತ. ಓಕೆ, ಹಣತೆ ಅಂದರೆ ದೀಪ. ಓಕೆ, ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ನಿಮ್ಗೆ ಅರ್ಥ ಆಗುತ್ತೆ? ಅರ್ಥ ಆಗಿಲ್ಲ ಸರ್. ನಾನು ದೀಪನ ಹಚ್ಚುತ್ತೀನಿ, ಆದರೆ ಯಾಕೆ ಹಚ್ತೀನಿ ಅಂದರೆ ನಾನು ಕತ್ತಲನ್ನು ಅಂದರೆ ಡಾರ್ಕ್ನೆಸ್ನ ಕಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಒಂದು ಹಠಕ್ಕೋಸ್ಕರ ಅಲ್ಲ ದೀಪ ಹಚ್ಚಿರೋದು. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಇರುವಷ್ಟು ಕಾಲ ಅಂದರೆ ಎಷ್ಟು ಸಮಯ ಇದೆಯೋ ಇರುವಷ್ಟು ಕಾಲ ಆ ಬೆಳಕಲ್ಲಿ ಆದರೂ ಹಣತೆ ಹಚ್ಚುತ್ತೇನೆ, ನನ್ನ ಮುಖ ನೀನು ನೋಡಲು, ನಿನ್ನ ಮುಖ ನಾನು ನೋಡಲು, ಆದರೂ ನಾನು ಹಣತೆ ಹಚ್ಚುತ್ತೇನೆ. ಎಂಥ ಒಳ್ಳೆ, ವೆರಿ ಗುಡ್ ಸರ್, ತುಂಬ ಚೆನ್ನಾಗಿದೆ. ಬಹುಶಃ ನಿಮ್ಮ ಪ್ರೀತಿಗೆ ಈ ಒಂದು ಕವಿತೆ ತುಂಬ ಸೂಟ್ ಆಗುತ್ತೆ ಅಂತ. ಅಂದರೆ ನಾನು ಏನೋ ದೊಡ್ಡ ಕ್ರಾಂತಿ ಮಾಡ್ತೀನಿ, ಕತ್ತಲನ್ನೆಲ್ಲ ಹೋಗ್ಲಾಡಿಸ್ತೀನಿ ಅನ್ನೋ ನನಗೆ ಆ ಭ್ರಮೆ ಇಲ್ಲ. ನನಗೇನು ಇನ್ನೇನೋ 2 ನಿಮಿಷ ಇದೆ, ಆ 2 ನಿಮಿಷದಲ್ಲಿ ನಿನ್ನ ಫೇಸ್ ನಾನು ನೋಡಬೇಕು, ನನ್ನ ಫೇಸ್ ನೀನು ನೋಡಬೇಕು, ಅಷ್ಟು ಸಾಕು. ಎಸ್ ಸರ್, ಒಂದೇ ಮಾತು ಸರ್, ಅವ್ರು ಎಲ್ಲಿದ್ರು ಲೆಟ್ ಹರ್ ಬಿ ಹ್ಯಾಪಿ. ಯಾರ ಜೊತೆ ಇದ್ರೂ ಲೆಟ್ ಹರ್ ಬಿ ಹ್ಯಾಪಿ ಸರ್.